ಸೊ ದಟ್ ನೆಕ್ಸ್ಟ್ ಟಾಪಿಕ್ ಇಸ್ ಫಂಕ್ಷನ್ಸ್ ಆಫ್ ಮನಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಫಂಕ್ಷನ್ಸ್ ಆಫ್ ಮನಿ ಇಂಪಾರ್ಟೆಂಟ್, ಯಾಕಂದರೆ ಇದು ತುಂಬ ಸತಿ ರಿಪೀಟ್ ಆಗಿದೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಪೇಪರಲ್ಲಿ. ಸೊ ದಟ್ ಫಸ್ಟ್ ಫಂಕ್ಷನ್ ಇಸ್ ಪ್ರೈಮರಿ ಫಂಕ್ಷನ್ಸ್. ಮನಿ ಬೇಸಿಕ್ಕಾಗಿ ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ಅಂದರೆ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಮೀನ್ಸ್ ಆಫ್ ಪೇಮೆಂಟ್ಗೋಸ್ಕರನೇ ನಾವೇನು ಮಾಡೋದು, ಮನಿನ ಯೂಸ್ ಮಾಡೋದು. ಇದು ಬೇಸಿಕ್ ಥಿಂಗ್. ಸೊ ಅದನ್ನೇ ನಾವೇನು ಸ್ಟ್ಯಾಂಡರ್ಡಾಗಿ ಹೇಳಿದ್ರೆ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ನೆಕ್ಸ್ಟ್ ಬಂದು ಮೆಷರ್ ಆಫ್ ವ್ಯಾಲ್ಯೂ. ಮೆಷರ್ ಆಫ್ ವ್ಯಾಲ್ಯೂ ಅಂದರೆ ಒಂದು ಥಿಂಗ್ಸ್ನ ವ್ಯಾಲ್ಯೂ ಮೆಷರ್ ಮಾಡೋದೆ ಬೇಸ್ಡ್ ಆನ್ ಮನಿ. ಸೊ ಎಕ್ಸಾಂಪಲ್ ಒಂದು ಪೆನ್ ಅಂದರೆ ಅದು 3 ರೂಪೀಸ್ ಅಂದರೆ ಆ 3 ರೂಪೀಸ್ ಹೇಗೆ ವ್ಯಾಲ್ಯೂ ಮಾಡ್ತೀವಲ್ವಾ, ಅದನ್ನೇ ಮೆಷರ್ ಆಫ್ ವ್ಯಾಲ್ಯೂ. ಸೆಕೆಂಡರಿ ಫಂಕ್ಷನ್ ಈಸ್ ಸ್ಟ್ಯಾಂಡರ್ಡ್ ಡಿಫರ್ಡ್ ಪೇಮೆಂಟ್. ವಾಟ್ ವಿ ಸೇವಿಂಗ್ ನಾವು ಅಂತೀವಲ್ವ, ನಾವಿವಾಗ ಏನು ಸೇವಿಂಗ್ ಮಾಡ್ತೀವಿ ಫಾರ್ ಫ್ಯೂಚರ್, ಅದನ್ನು ನಾವು ಡಿಫರ್ಡ್ ಪೇಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಸ್ಟೋರ್ ಆಫ್ ವ್ಯಾಲ್ಯೂ ಆರ್ ಸ್ಟೋರ್ ಆಫ್ ಪರ್ಚೇಸಿಂಗ್ ಪವರ್. ನಾವೇನು ಸ್ಟೋರ್ ಮಾಡಿಕ್ಕಿದ್ದೀವಲ್ವ, ನಮ್ಮ ಹತ್ರ ಮನಿ ಇಲ್ಲಾಂದರೆ ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ನಾವೇನು ಸ್ಟೋರ್ ಮಾಡಿಕ್ಕಿರ್ತೀವಲ್ವ, ಅದನ್ನು ಪರ್ಚೇಸಿಂಗ್ ಪವರ್ ನಮಗೆ ಇನ್ಕ್ರೀಸ್ ಆಗುತ್ತೆ ನಾವು ಸ್ಟೋರ್ ಮಾಡೋದ್ರಿಂದ. ಸೇವಿಂಗ್ ಫಾರ್ ಬೈಯಿಂಗ್ ಫಾರ್ ಫ್ಯೂಚರ್. ನೆಕ್ಸ್ಟ್ ಪಾಯಿಂಟ್ ಬಂದು ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ ಆರ್ ಟ್ರಾನ್ಸ್ಫರ್ ಆಫ್ ಪರ್ಚೇಸಿಂಗ್ ಪವರ್. ಆ ಸೇವ್ ಮಾಡಿರೋ ಮನಿನ ನಾವು ಏನಾರು ಬೈ ಮಾಡ್ತೀವಲ್ವ, ಅದನ್ನು ನಾವೇನಂತೀವಿ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ ಆರ್ ಟ್ರಾನ್ಸ್ಫರ್ ಆಫ್ ಪರ್ಚೇಸಿಂಗ್ ಪವರ್. ಸೊ ದ್ಯಾಟ್ ಇದನ್ನೇ ಟ್ರಾನ್ಸ್ಫರ್ ಎವ್ರಿವೇರ್, ಅಂದರೆ ನಾವು ಬರೀ ನಮ್ಮ ಕಂಟ್ರಿಗೆ ಮಾತ್ರ ಸೀಮಿತ ಅಲ್ಲ, ನಾವು ಸ್ಟೋರ್ ಮಾಡಿರೋ ಮನಿನ ನಾವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು, ಏನನ್ನು ಬೇಕಾದ್ರೂ ಬೈ ಮಾಡ್ಬೋದು. ನೆಕ್ಸ್ಟ್ ಇಸ್ ಕಂಟಿಂಜೆಂಟ್. ಕಂಟಿಂಜೆಂಟ್ ಅಂದರೆ ಅನಿಶ್ಚಿತ. ಸೊ ಸಿಚುವೇಶ್ನಲ್ ಕಾಂಟ್ ಚೇಂಜ್ ಅಂತ ಹೇಳ್ಬೋದು. ಬೇಸಿಸ್ ಆಫ್ ಕ್ರೆಡಿಟ್. ನಾವೇನು ಕ್ರೆಡಿಟಲ್ಲಿ ಮನಿನ ಕೊಡ್ತೀವಲ್ಲ, ಅದು ಒಂದು ಫಂಕ್ಷನ್ಸ್ ಆಫ್ ಮನಿ. ನೆಕ್ಸ್ಟ್ ಇನ್ಕ್ರೀಸ್ ಪ್ರಾಡಕ್ಟಿವಿಟಿ ಆಫ್ ಕ್ಯಾಪಿಟಲ್. ನೀವು ಇವಾಗ ಕೇಳ್ಬೋದು, ಒಂದೊಂದು ಥಿಂಗ್ಸು ಪ್ರೈಸ್ ಯಾಕೆ ಜಾಸ್ತಿ ಆಗುತ್ತೆ, ಯಾಕೆ ಕಮ್ಮಿ ಆಗುತ್ತೆ, ಬೇಸ್ಡ್ ಆನ್ ದಿ ಮನಿ ಪ್ರಿಂಟ್ ಮಾಡೋದ್ರಿಂದ ನಮಗೇನಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇನ್ಕ್ರೀಸ್ ಪ್ರಾಡಕ್ಟಿವಿಟಿ ಆಫ್ ಕ್ಯಾಪಿಟಲ್. ಇನ್ಫ್ಲೇಷನ್ ಮೀನ್ಸ್ ಇನ್ಕ್ರೀಸಿಂಗು, ಏನು ಥಿಂಗ್ಸ್ ಪ್ರೈಸ್ ಬಂದು ಇನ್ಕ್ರೀಸ್ ಆಗೋದು. ನೆಕ್ಸ್ಟ್ ಡಿಫ್ಲೇಷನ್ ಮೀನ್ಸ್ ಡಿಕ್ರೀಸ್ ಆಗೋದು. ಮೆಷರ್ಮೆಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್. ನೆಕ್ಸ್ಟ್ ಲಾಸ್ಟ್ ಫಂಕ್ಷನ್ ಏನಂದರೆ, ನಾವೆಷ್ಟು ಪ್ರಿಂಟ್ ಮಾಡಿರ್ತೀವಲ್ವಾ ನೋಟ್ಸ್, ಗವರ್ನಮೆಂಟ್ ಎಷ್ಟು ಪ್ರಿಂಟ್ ಮಾಡಿರುತ್ತಲ್ವ, ಅದರಿಂದ ನಾವು ನ್ಯಾಷನಲ್ ಇನ್ಕಮ್ನ ಮೆಷರ್ ಮಾಡ್ಬೋದು. ಅದನ್ನೇ ಹೇಳ್ತಾ ಇರೋದು ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್ ಆರ್ ಮೆಷರ್ಮೆಂಟ್. ಅದಕ್ಕೆ ನಾವು ಏನು ಮಾಡ್ತೀವಿ, ಫೈನಲ್ ಕಂಟಿಂಜೆಂಟ್ ಫಂಕ್ಷನಲ್ಲಿ ಇಷ್ಟು ಬರುತ್ತೆ.